ಜಪಾನ್ನ ದಕ್ಷಿಣ ಕರಾವಳಿಯಲ್ಲಿ ಭೂಕಂಪ ಸಂಭವಿಸಿದೆ. ರಿಕ್ಟರ್ ಮಾಪಕದಲ್ಲಿ 7.1 ತೀವ್ರತೆ ಇದ್ದು ಹೈ ಅಲರ್ಟ್ ಘೋಷಣೆಯಾಗಿದೆ. ಆಮೇಲೆ ಇಲ್ಲಿ ಸಾಮಾನ್ಯ ಭೂಕಂಪ ಆಗುವಂಥದ್ದು. ಬನ್ನಿ ಅದರ ಬಗ್ಗೆ ಒಂದು ಮಾಹಿತಿ ನಿಮ್ಮ ಮುಂದೆ. ಜಪಾನ್ನಲ್ಲಿ ಭಾರೀ ಭೂಕಂಪ. ರಿಕ್ಟರ್ ಮಾಪಕದಲ್ಲಿ 7.1 ತೀವ್ರತೆ. ರಸ್ತೆಯಲ್ಲಿದ್ದ ಕಾರು ಏಕಾಏಕಿ ಶೇಕ್. ಅಲುಗಾಟಕ್ಕೆ ಮಾಲ್ನಲ್ಲಿ ಎಲ್ಲೆಂದರಲ್ಲಿ ಕುಳಿತಿರೋ ಜನ. ಇದೆಲ್ಲ ಭಯಾನಕ ಭೂಕಂಪದ ದೃಶ್ಯಗಳು. ಈ ಕಾರ್ ನೋಡಿ, ಅಲ್ಗಾಡೋ ರೀತಿ ನೋಡಿದ್ರೇನೆ ಗೊತ್ತಾಗುತ್ತೆ ಈ ಭೂಕಂಪದ ತೀವ್ರತೆ ಎಷ್ಟಿದೆ ಅಂತ. ಹೋಟೆಲ್ನ ಟೇಬಲ್ ಒಂದರ ಕೆಳಗೆ ಅವಿತುಕೊಂಡು ಕುಳಿತಿರೋ ವ್ಯಕ್ತಿ. ಡೆಡ್ಲಿ ಭೂಕಂಪಕ್ಕೆ ಜನ ಎಲ್ಲೆಂದರಲ್ಲಿ ನೆಲಕ್ಕೆ ಒರಗಿಕೊಂಡಿದ್ದಾರೆ. ಜಪಾನ್ನ ದಕ್ಷಿಣ ಕರಾವಳಿಯಲ್ಲಿ ದೊಡ್ಡ ಮಟ್ಟದ ಭೂಕಂಪ ಸಂಭವಿಸಿದೆ. ರಿಕ್ಟರ್ ಮಾಪಕದಲ್ಲಿ 7.1 ತೀವ್ರತೆ ಕೂಡ ದಾಖಲಾಗಿದೆ. ಜಪಾನ್ನ ದಕ್ಷಿಣ ಕರಾವಳಿಯಲ್ಲಿ ಭೂಕಂಪ ಸಂಭವಿಸಿದೆ. ರಿಕ್ಟರ್ ಮಾಪಕದಲ್ಲಿ 7.1 ತೀವ್ರತೆ ಇದ್ದು ಹೈ ಅಲರ್ಟ್ ಘೋಷಣೆಯಾಗಿದೆ. ಆಮೇಲೆ ಇಲ್ಲಿ ಸಾಮಾನ್ಯ ಭೂಕಂಪ ಆಗುವಂಥದ್ದು. ಬನ್ನಿ ಅದರ ಬಗ್ಗೆ ಒಂದು ಮಾಹಿತಿ ನಿಮ್ಮ ಮುಂದೆ. ಜಪಾನ್ನಲ್ಲಿ ಭಾರೀ ಭೂಕಂಪ. ರಿಕ್ಟರ್ ಮಾಪಕದಲ್ಲಿ 7.1 ತೀವ್ರತೆ. ರಸ್ತೆಯಲ್ಲಿದ್ದ ಕಾರು ಏಕಾಏಕಿ ಶೇಕ್. ಅಲುಗಾಟಕ್ಕೆ ಮಾಲ್ನಲ್ಲಿ ಎಲ್ಲೆಂದರಲ್ಲಿ ಕುಳಿತಿರೋ ಜನ. ಇದೆಲ್ಲ ಭಯಾನಕ ಭೂಕಂಪದ ದೃಶ್ಯಗಳು. ಈ ಕಾರ್ ನೋಡಿ, ಅಲ್ಗಾಡೋ ರೀತಿ ನೋಡಿದ್ರೇನೆ ಗೊತ್ತಾಗುತ್ತೆ ಈ ಭೂಕಂಪದ ತೀವ್ರತೆ ಎಷ್ಟಿದೆ ಅಂತ. ಹೋಟೆಲ್ನ ಟೇಬಲ್ ಒಂದರ ಕೆಳಗೆ ಅವಿತುಕೊಂಡು ಕುಳಿತಿರೋ ವ್ಯಕ್ತಿ. ಡೆಡ್ಲಿ ಭೂಕಂಪಕ್ಕೆ ಜನ ಎಲ್ಲೆಂದರಲ್ಲಿ ನೆಲಕ್ಕೆ ಒರಗಿಕೊಂಡಿದ್ದಾರೆ. ಜಪಾನ್ನ ದಕ್ಷಿಣ ಕರಾವಳಿಯಲ್ಲಿ ದೊಡ್ಡ ಮಟ್ಟದ ಭೂಕಂಪ ಸಂಭವಿಸಿದೆ. ರಿಕ್ಟರ್ ಮಾಪಕದಲ್ಲಿ 7.1 ತೀವ್ರತೆ ಕೂಡ ದಾಖಲಾಗಿದೆ. ಜಪಾನ್ನ ದಕ್ಷಿಣ ಕರಾವಳಿಯಲ್ಲಿ ಭೂಕಂಪ ಸಂಭವಿಸಿದೆ. ರಿಕ್ಟರ್ ಮಾಪಕದಲ್ಲಿ 7.1 ತೀವ್ರತೆ ಇದ್ದು ಹೈ ಅಲರ್ಟ್ ಘೋಷಣೆಯಾಗಿದೆ. ಆಮೇಲೆ ಇಲ್ಲಿ ಸಾಮಾನ್ಯ ಭೂಕಂಪ ಆಗುವಂಥದ್ದು. ಬನ್ನಿ ಅದರ ಬಗ್ಗೆ ಒಂದು ಮಾಹಿತಿ ನಿಮ್ಮ ಮುಂದೆ. ಜಪಾನ್ನಲ್ಲಿ ಭಾರೀ ಭೂಕಂಪ. ರಿಕ್ಟರ್ ಮಾಪಕದಲ್ಲಿ 7.1 ತೀವ್ರತೆ. ರಸ್ತೆಯಲ್ಲಿದ್ದ ಕಾರು ಏಕಾಏಕಿ ಶೇಕ್. ಅಲುಗಾಟಕ್ಕೆ ಮಾಲ್ನಲ್ಲಿ ಎಲ್ಲೆಂದರಲ್ಲಿ ಕುಳಿತಿರೋ ಜನ. ಇದೆಲ್ಲ ಭಯಾನಕ ಭೂಕಂಪದ ದೃಶ್ಯಗಳು. ಈ ಕಾರ್ ನೋಡಿ, ಅಲ್ಗಾಡೋ ರೀತಿ ನೋಡಿದ್ರೇನೆ ಗೊತ್ತಾಗುತ್ತೆ ಈ ಭೂಕಂಪದ ತೀವ್ರತೆ ಎಷ್ಟಿದೆ ಅಂತ. ಹೋಟೆಲ್ನ ಟೇಬಲ್ ಒಂದರ ಕೆಳಗೆ ಅವಿತುಕೊಂಡು ಕುಳಿತಿರೋ ವ್ಯಕ್ತಿ. ಡೆಡ್ಲಿ ಭೂಕಂಪಕ್ಕೆ ಜನ ಎಲ್ಲೆಂದರಲ್ಲಿ ನೆಲಕ್ಕೆ ಒರಗಿಕೊಂಡಿದ್ದಾರೆ. ಜಪಾನ್ನ ದಕ್ಷಿಣ ಕರಾವಳಿಯಲ್ಲಿ ದೊಡ್ಡ ಮಟ್ಟದ ಭೂಕಂಪ ಸಂಭವಿಸಿದೆ. ರಿಕ್ಟರ್ ಮಾಪಕದಲ್ಲಿ 7.1 ತೀವ್ರತೆ ಕೂಡ ದಾಖಲಾಗಿದೆ. ಜಪಾನ್ನ ದಕ್ಷಿಣ ಕರಾವಳಿಯಲ್ಲಿ ಭೂಕಂಪ ಸಂಭವಿಸಿದೆ. ರಿಕ್ಟರ್ ಮಾಪಕದಲ್ಲಿ 7.1 ತೀವ್ರತೆ ಇದ್ದು ಹೈ ಅಲರ್ಟ್ ಘೋಷಣೆಯಾಗಿದೆ. ಆಮೇಲೆ ಇಲ್ಲಿ ಸಾಮಾನ್ಯ ಭೂಕಂಪ ಆಗುವಂಥದ್ದು. ಬನ್ನಿ ಅದರ ಬಗ್ಗೆ ಒಂದು ಮಾಹಿತಿ ನಿಮ್ಮ ಮುಂದೆ. ಜಪಾನ್ನಲ್ಲಿ ಭಾರೀ ಭೂಕಂಪ. ರಿಕ್ಟರ್ ಮಾಪಕದಲ್ಲಿ 7.1 ತೀವ್ರತೆ.
ರಸ್ತೆಯಲ್ಲಿದ್ದ ಕಾರು ಏಕಾಏಕಿ ಶೇಕ್ ಅಲುಗಾಟಕ್ಕೆ ಮಾಲ್ನಲ್ಲಿ ಎಲ್ಲೆಂದರಲ್ಲಿ ಕುಳಿತಿರೋ ಜನ. ಇದೆಲ್ಲ ಭಯಾನಕ ಭೂಕಂಪದ ದೃಶ್ಯಗಳು. ಈ ಕಾರ್ ನೋಡಿ, ಅಲ್ಗಾಡೋ ರೀತಿ ನೋಡಿದ್ರೇನೆ ಗೊತ್ತಾಗುತ್ತೆ ಈ ಭೂಕಂಪದ ತೀವ್ರತೆ ಎಷ್ಟಿದೆ ಅಂತ. ಹೋಟೆಲ್ನ ಟೇಬಲ್ ಒಂದರ ಕೆಳಗೆ ಅವಿತುಕೊಂಡು ಕುಳಿತಿರೋ ವ್ಯಕ್ತಿ. ಡೆಡ್ಲಿ ಭೂಕಂಪಕ್ಕೆ ಜನ ಎಲ್ಲೆಂದರಲ್ಲಿ ನೆಲಕ್ಕೆ ಒರಗಿಕೊಂಡಿದ್ದಾರೆ. ಹೌದು, ಜಪಾನ್ನ ದಕ್ಷಿಣ ಕರಾವಳಿಯಲ್ಲಿ ದೊಡ್ಡ ಮಟ್ಟದ ಭೂಕಂಪ ಸಂಭವಿಸಿದೆ. ರಿಕ್ಟರ್ ಮಾಪಕದಲ್ಲಿ 7.1 ತೀವ್ರತೆ ಕೂಡ ದಾಖಲಾಗಿದೆ. ಜಪಾನ್ನ ದಕ್ಷಿಣ ಕರಾವಳಿಯಲ್ಲಿ ಭೂಕಂಪ ಸಂಭವಿಸಿದೆ. ರಿಕ್ಟರ್ ಮಾಪಕದಲ್ಲಿ 7.1 ತೀವ್ರತೆ ಇದ್ದು ಹೈ ಅಲರ್ಟ್ ಘೋಷಣೆಯಾಗಿದೆ. ಆಮೇಲೆ ಇಲ್ಲಿ ಸಾಮಾನ್ಯ ಭೂಕಂಪ ಆಗುವಂಥದ್ದು. ಬನ್ನಿ ಅದರ ಬಗ್ಗೆ ಒಂದು ಮಾಹಿತಿ ನಿಮ್ಮ ಮುಂದೆ. ಜಪಾನ್ನಲ್ಲಿ ಭಾರೀ ಭೂಕಂಪ. ರಿಕ್ಟರ್ ಮಾಪಕದಲ್ಲಿ 7.1 ತೀವ್ರತೆ. ರಸ್ತೆಯಲ್ಲಿದ್ದ ಕಾರು ಏಕಾಏಕಿ ಶೇಕ್ ಅಲುಗಾಟಕ್ಕೆ ಮಾಲ್ನಲ್ಲಿ ಎಲ್ಲೆಂದರಲ್ಲಿ ಕುಳಿತಿರೋ ಜನ. ಇದೆಲ್ಲ ಭಯಾನಕ ಭೂಕಂಪದ ದೃಶ್ಯಗಳು. ಈ ಕಾರ್ ನೋಡಿ, ಅಲ್ಗಾಡೋ ರೀತಿ ನೋಡಿದ್ರೇನೆ ಗೊತ್ತಾಗುತ್ತೆ ಈ ಭೂಕಂಪದ ತೀವ್ರತೆ ಎಷ್ಟಿದೆ ಅಂತ. ಹೋಟೆಲ್ನ ಟೇಬಲ್ ಒಂದರ ಕೆಳಗೆ ಅವಿತುಕೊಂಡು ಕುಳಿತಿರೋ ವ್ಯಕ್ತಿ. ಡೆಡ್ಲಿ ಭೂಕಂಪಕ್ಕೆ ಜನ ಎಲ್ಲೆಂದರಲ್ಲಿ ನೆಲಕ್ಕೆ ಒರಗಿಕೊಂಡಿದ್ದಾರೆ. ಹೌದು, ಜಪಾನ್ನ ದಕ್ಷಿಣ ಕರಾವಳಿಯಲ್ಲಿ ದೊಡ್ಡ ಮಟ್ಟದ ಭೂಕಂಪ ಸಂಭವಿಸಿದೆ. ರಿಕ್ಟರ್ ಮಾಪಕದಲ್ಲಿ 7.1 ತೀವ್ರತೆ ಕೂಡ ದಾಖಲಾಗಿದೆ. ಜಪಾನ್ನ ದಕ್ಷಿಣ ಕರಾವಳಿಯಲ್ಲಿ ಭೂಕಂಪ ಸಂಭವಿಸಿದೆ. ರಿಕ್ಟರ್ ಮಾಪಕದಲ್ಲಿ 7.1 ತೀವ್ರತೆ ಇದ್ದು ಹೈ ಅಲರ್ಟ್ ಘೋಷಣೆಯಾಗಿದೆ. ಆಮೇಲೆ ಇಲ್ಲಿ ಸಾಮಾನ್ಯ ಭೂಕಂಪ ಆಗುವಂಥದ್ದು. ಬನ್ನಿ ಅದರ ಬಗ್ಗೆ ಒಂದು ಮಾಹಿತಿ ನಿಮ್ಮ ಮುಂದೆ. ಜಪಾನ್ನಲ್ಲಿ ಭಾರೀ ಭೂಕಂಪ. ರಿಕ್ಟರ್ ಮಾಪಕದಲ್ಲಿ 7.1 ತೀವ್ರತೆ. ರಸ್ತೆಯಲ್ಲಿದ್ದ ಕಾರು ಏಕಾಏಕಿ ಶೇಕ್ ಅಲುಗಾಟಕ್ಕೆ ಮಾಲ್ನಲ್ಲಿ ಎಲ್ಲೆಂದರಲ್ಲಿ ಕುಳಿತಿರೋ ಜನ. ಇದೆಲ್ಲ ಭಯಾನಕ ಭೂಕಂಪದ ದೃಶ್ಯಗಳು. ಈ ಕಾರ್ ನೋಡಿ, ಅಲ್ಗಾಡೋ ರೀತಿ ನೋಡಿದ್ರೇನೆ ಗೊತ್ತಾಗುತ್ತೆ ಈ ಭೂಕಂಪದ ತೀವ್ರತೆ ಎಷ್ಟಿದೆ ಅಂತ. ಹೋಟೆಲ್ನ ಟೇಬಲ್ ಒಂದರ ಕೆಳಗೆ ಅವಿತುಕೊಂಡು ಕುಳಿತಿರೋ ವ್ಯಕ್ತಿ. ಡೆಡ್ಲಿ ಭೂಕಂಪಕ್ಕೆ ಜನ ಎಲ್ಲೆಂದರಲ್ಲಿ ನೆಲಕ್ಕೆ ಒರಗಿಕೊಂಡಿದ್ದಾರೆ. ಹೌದು, ಜಪಾನ್ನ ದಕ್ಷಿಣ ಕರಾವಳಿಯಲ್ಲಿ ದೊಡ್ಡ ಮಟ್ಟದ ಭೂಕಂಪ ಸಂಭವಿಸಿದೆ. ರಿಕ್ಟರ್ ಮಾಪಕದಲ್ಲಿ 7.1 ತೀವ್ರತೆ ಕೂಡ ದಾಖಲಾಗಿದೆ. ಜಪಾನ್ನ ದಕ್ಷಿಣ ಕರಾವಳಿಯಲ್ಲಿ ಭೂಕಂಪ ಸಂಭವಿಸಿದೆ. ರಿಕ್ಟರ್ ಮಾಪಕದಲ್ಲಿ 7.1 ತೀವ್ರತೆ ಇದ್ದು ಹೈ ಅಲರ್ಟ್ ಘೋಷಣೆಯಾಗಿದೆ. ಆಮೇಲೆ ಇಲ್ಲಿ ಸಾಮಾನ್ಯ ಭೂಕಂಪ ಆಗುವಂಥದ್ದು. ಬನ್ನಿ ಅದರ ಬಗ್ಗೆ ಒಂದು ಮಾಹಿತಿ ನಿಮ್ಮ ಮುಂದೆ. ಜಪಾನ್ನಲ್ಲಿ ಭಾರೀ ಭೂಕಂಪ. ರಿಕ್ಟರ್ ಮಾಪಕದಲ್ಲಿ 7.1 ತೀವ್ರತೆ. ರಸ್ತೆಯಲ್ಲಿದ್ದ ಕಾರು ಏಕಾಏಕಿ ಶೇಕ್ ಅಲುಗಾಟಕ್ಕೆ ಮಾಲ್ನಲ್ಲಿ ಎಲ್ಲೆಂದರಲ್ಲಿ ಕುಳಿತಿರೋ ಜನ. ಇದೆಲ್ಲ ಭಯಾನಕ ಭೂಕಂಪದ ದೃಶ್ಯಗಳು. ಈ ಕಾರ್ ನೋಡಿ, ಅಲ್ಗಾಡೋ ರೀತಿ ನೋಡಿದ್ರೇನೆ ಗೊತ್ತಾಗುತ್ತೆ ಈ ಭೂಕಂಪದ ತೀವ್ರತೆ ಎಷ್ಟಿದೆ ಅಂತ. ಹೋಟೆಲ್ನ ಟೇಬಲ್ ಒಂದರ ಕೆಳಗೆ ಅವಿತುಕೊಂಡು ಕುಳಿತಿರೋ ವ್ಯಕ್ತಿ. ಡೆಡ್ಲಿ ಭೂಕಂಪಕ್ಕೆ ಜನ ಎಲ್ಲೆಂದರಲ್ಲಿ ನೆಲಕ್ಕೆ ಒರಗಿಕೊಂಡಿದ್ದಾರೆ. ಹೌದು, ಜಪಾನ್
ಜಪಾನ್ನ ದಕ್ಷಿಣ ಕರಾವಳಿಯಲ್ಲಿ ದೊಡ್ಡ ಮಟ್ಟದ ಭೂಕಂಪ ಸಂಭವಿಸಿದೆ. ರಿಕ್ಟರ್ ಮಾಪಕದಲ್ಲಿ 7.1ರ ತೀವ್ರತೆ ಕೂಡ ದಾಖಲಾಗಿದೆ. ಜಪಾನ್ನ ದಕ್ಷಿಣ ಕರಾವಳಿಯಲ್ಲಿ ಭೂಕಂಪ ಸಂಭವಿಸಿದೆ. ರಿಕ್ಟರ್ ಮಾಪಕದಲ್ಲಿ 7.1 ತೀವ್ರತೆ ಇದ್ದು ಹೈ ಅಲರ್ಟ್ ಘೋಷಣೆಯಾಗಿದೆ. ಆಮೇಲೆ ಇಲ್ಲಿ ಸಾಮಾನ್ಯ ಭೂಕಂಪ ಆಗುವಂಥದ್ದು. ಬನ್ನಿ ಅದರ ಬಗ್ಗೆ ಒಂದು ಮಾಹಿತಿ ನಿಮ್ಮ ಮುಂದೆ. ಜಪಾನ್ನಲ್ಲಿ ಭಾರೀ ಭೂಕಂಪ. ರಿಕ್ಟರ್ ಮಾಪಕದಲ್ಲಿ 7.1 ತೀವ್ರತೆ. ರಸ್ತೆಯಲ್ಲಿದ್ದ ಕಾರು ಏಕಾಏಕಿ ಶೇಕ್. ಅಲುಗಾಟಕ್ಕೆ ಮಾಲ್ನಲ್ಲಿ ಎಲ್ಲೆಂದರಲ್ಲಿ ಕುಳಿತಿರೋ ಜನ. ಇದೆಲ್ಲ ಭಯಾನಕ ಭೂಕಂಪದ ದೃಶ್ಯಗಳು. ಈ ಕಾರ್ ನೋಡಿ, ಅಲ್ಗಾಡೋ ರೀತಿ ನೋಡಿದ್ರೇನೆ ಗೊತ್ತಾಗುತ್ತೆ ಈ ಭೂಕಂಪದ ತೀವ್ರತೆ ಎಷ್ಟಿದೆ ಅಂತ. ಹೋಟೆಲ್ನ ಟೇಬಲ್ ಒಂದರ ಕೆಳಗೆ ಅವಿತುಕೊಂಡು ಕುಳಿತಿರುವ ವ್ಯಕ್ತಿ. ಡೆಡ್ಲಿ ಭೂಕಂಪಕ್ಕೆ ಜನ ಎಲ್ಲೆಂದರಲ್ಲಿ ನೆಲಕ್ಕೆ ಒರಗಿಕೊಂಡಿದ್ದಾರೆ. ಜಪಾನ್ನ ದಕ್ಷಿಣ ಕರಾವಳಿಯಲ್ಲಿ ದೊಡ್ಡ ಮಟ್ಟದ ಭೂಕಂಪ ಸಂಭವಿಸಿದೆ. ರಿಕ್ಟರ್ ಮಾಪಕದಲ್ಲಿ 7.1ರ ತೀವ್ರತೆ ಕೂಡ ದಾಖಲಾಗಿದೆ.